ಒಂದೊಂದು ಸಂದರ್ಭದಲ್ಲಿ ಆಯಾ ರಾಜ್ಯದ ರಾಜ್ಯಪಾಲರುಗಳು ಸ್ಪಷ್ಟ ಬಹುಮತ ಬರದೇ ಇದ್ದಾರೆ. ಅವರವರದೇ ಆದಂಥ ಕಾನೂನಿನ ಪಂಡಿತರ ಸಲಹೆ ಮೇರೆಗೆ ರಾಜ್ಯಪಾಲರು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು ಹಲವಾರು ಸಂದರ್ಭದಲ್ಲಿ ನೋಡಿದ್ದೇವೆ. ಇವತ್ತು ಅಲ್ಲಿಯ ರಾಜ್ಯಪಾಲರಿಗೆ ಕಾನೂನು ಪಂಡಿತರಿಂದ ಅವರೇನು ಮಾಹಿತಿಗಳನ್ನು ಕೊಡಬೇಕು, ಸ್ಪಷ್ಟ ಬಹುಮತದ ಸಂಖ್ಯೆಯನ್ನ ರಾಜ್ಯಪಾಲರ ಗಮನಕ್ಕೆ ತರಬೇಕು. ಅವರು ಸ್ಪಷ್ಟ ಬಹುಮತದ ಸಂಖ್ಯೆಯನ್ನ ಪಡಿತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಹಲವಾರು ರೀತಿಯಲ್ಲಿ ವಿಜಯ್ ಅವರು ಸಹ ಪ್ರಯತ್ನ ಪಡ್ತಾ ಇದ್ದಾರೆ. ಈಗ ಎರಡು ಪ್ರಮುಖ ವಿರೋಧ ಪಕ್ಷಗಳು ಈಗ ಡಿಎಂಕೆ ಅವರು ಸಹ ಸ್ಟಾಲಿನ್ ಅವರು ಒಂದು ಮಾತು ಹೇಳಿದ್ದಾರೆ, 6 ತಿಂಗಳು ನಾನು ಯಾವುದೇ ರೀತಿಯಲ್ಲಿ ಡಿಸ್ಚಾರ್ಜ್ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ, ಸರ್ಕಾರ ನಡೆಸಲಿ ಅಂತಕ್ಕಂಥ ಅವರು ಶುಭ ಹಾರೈಸಿದ್ದಾರೆ. ಅದರಿಂದ ಬಹುಶಃ ಒಂದು 2 ದಿನಗಳಲ್ಲಿ ಅಲ್ಲಿ ತಮಿಳುನಾಡು ಇರ್ತಕ್ಕಂಥ ಈ ಒಂದು ಅಸ್ಪಷ್ಟತೆ ಸರಿಪಡಿಸ್ತಾರೆ ಅಂತಕ್ಕಂಥದ್ದು ನಾನು